ಆಗ್ಲೇನೋ ಹೇಳಿದ್ರಿ ನಾನು ಕತೆ ಕಟ್ತಾ ಇದ್ದೀನಿ ಅಂತ. ಕತೆ ಅಲ್ಲ ಮಿಸ್ಟರ್ ಧನಂಜಯ್, ಈ ಮನೆಯಲ್ಲಿ ನಿಜವಾಗ್ಲೂ ಒಂದು ನಿಗೂಢತೆ ಇದೆ, ಒಂದಷ್ಟು ಜನರ ಹೋರಾಟನೂ ಇದೆ. ಅದು ಒಂದು ಬೆಲೆ ಬಾಳೋ ವಸ್ತುಗೋಸ್ಕರ. ನೀನ್ ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಿದೆ ಮಾಯಾ. ಆದ್ರೆ ಅವನು ಈ ಮನೆಗೆ ಬಂದಿರೋದು ಪೊಲೀಸ್ ಆಫೀಸರ್ ಆಗಿನೂ ಅಲ್ಲ, ಟೈಮ್ ಪಾಸ್ ಮಾಡೋದಕ್ಕೂ ಅಲ್ಲ. ಅವನು ಬಂದಿರೋದ್ರ ಹಿಂದೆ ಬೇರೆ ಉದ್ದೇಶನೇ ಇದೆ. ಅವನ್ ಬಂದಿರೋದು ಬೇರೆ ಉದ್ದೇಶಕ್ಕೆ ಅಂತ ಖಡಾಖಂಡಿತವಾಗಿ ಅದ್ ಹೇಗ್ ಹೇಳ್ತೀರಾ? ಅದು ನಾನು ಅಲ್ಲ, ನನ್ಗೆ ಯಾಕೋ ಅರ್ಥ ಆಗ್ತಾ ಇಲ್ಲ. ನಿಮ್ ನಡವಳಿಕೆ, ನಿಮ್ ಮಾತುಗಳೆಲ್ಲ ತುಂಬಾ ವಿಚಿತ್ರವಾಗಿದೆ. ನೀವೇನೋ ಮುಚ್ಚಿಡ್ತಾ ಇದ್ದೀರಾ. ಏನ್ ಮಾತಾಡ್ತಿದ್ದೆ ನೀನು? ಹೌದು, ನೀವು ಮುಚ್ಚಿಡ್ತಾ ಇದ್ದೀರಾ ದಿಗ್ವಿಜಯ್ ಅಂಕಲ್. ಏನ್ ಮಾತಾಡ್ತಿದ್ಯಾ ನೀನು? ಅಯ್ಯೋ ಅಂಕಲ್, ಅದು ನಿಮ್ ಮಾತು ನಡವಳಿಕೆ ಎಲ್ಲ ನೋಡ್ತಾ ಇದ್ರೆ ದಿಗ್ವಿಜಯ್ ಅಂಕಲ್ ನೆನ್ಪಾಗ್ತಾರೆ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ಓ, ನಿಜಾನಾ? ಅಂಕಲ್ ನಿಜ. ಅಲ್ಲ, ನಿಮ್ ಧ್ವನಿ ಬೇರೆ, ರೂಪ ಬೇರೆ, ಆದ್ರೆ ನಿಮ್ ಶೈಲಿ ಎಲ್ಲ ನೋಡ್ತಾ ಇದ್ರೆ ಸೇಮ್ ದಿಗ್ವಿಜಯ್ ಅಂಕಲ್ ನೆನ್ಪಾಗ್ತಾರೆ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ಆದ್ರೂ ಮ್ಯಾನೇಜ್ ಮಾಡ್ತಿದ್ಯಾ ಅಂತ ಅನ್ನಿಸ್ತಾ ಇದೆ. ಅಯ್ಯೋ ಇಲ್ಲ ಅಂಕಲ್, ಇದಕ್ಕೂ ಮುಂಚೆ ನೀವು ದಿಗ್ವಿಜಯ್ ಅಂಕಲ್ ಅಂತಾನೆ ನನ್ಗೆ ಡೌಟ್ ಆಗಿತ್ತು, ಅದಕ್ಕೆ ನಿಮ್ಗೆ ಆತರ ಮಾತಾಡ್ದೆ ಅಷ್ಟೇ. ನೋಡು, ನನಗೂ ಹೋಲಿಸ್ಬೇಡ. ಅವನೇ ಬೇರೆ, ನಾನೇ ಬೇರೆ. ನಾನು ಅವನ ಥರ ಅಲ್ಲ. ನನ್ನ ರೂಪ, ನನ್ನ ಧ್ವನಿ ಎಲ್ಲ ಬೇರೆನೆ. ನೋಡಿದ್ರೆ ಗೊತ್ತಾಗೋದಿಲ್ಲ. ನಾನು ಅವನಲ್ಲ. ನೀವೆಷ್ಟೇ ನಾನವನಲ್ಲ ಅಂದ್ರೂ ನೀವೇ ಅನ್ಸ್ತಾ ಇರುತ್ತೆ ಅಂಕಲ್. ಹೇಗಿದ್ರು ಒಂದೇ ತಾಯಿ ಮಕ್ಳಲ್ವಾ, ಹೋಲಿಕೆ ಇದ್ದೇ ಇರುತ್ತೆ. ಅದ್ ಸರಿ, ದಿಗ್ವಿಜಯ್ ನೀವಲ್ಲ ಅಂದ್ರೂ ನೀವ್ ಅವ್ರ ಸ್ಥಾನದಲ್ಲಿದ್ದೀರಾ ಅಲ್ವಾ? ನೀವ್ ಮಾಡ್ಬೇಕಾಗಿರೋ ಮೊದಲನೇ ಕೆಲ್ಸ ಅಂದ್ರೆ ಆ ಅಭಯನ ಈ ಮನೆಯಿಂದ ಆಚೆ ಹಾಕ್ಬೇಕು. ಅವನಿರೋವರೆಗೂ ಈ ಮನೆಯವ್ರಿಗೆ ಯಾರಿಗೂ ಸ್ವಾತಂತ್ರ್ಯನೇ ಇರಲ್ಲ. ಯೋಚನೆ ಮಾಡಿ ನೋಡಿ. ನಾನ್ ಹೇಳಿದ್ನ ಕೇಳ್ತೀರಾ ಅಲ್ವಾ ದಿಗ್ವಿಜಯ್ ಅಂಕಲ್? ಓ ಸಾರಿ, ಧನಂಜಯ್ ಅಂಕಲ್. ಇವಳಿಗೆ ಯಾಕೆ ಹೀಗೆ ಅನಿಸ್ತು? ನಾನು ದಿಗ್ವಿಜಯ್ ಇರಬಹುದು ಅನ್ನೋ ಅನುಮಾನ ಇವಳಿಗೆ ಯಾಕೆ ಬಂದಿರಬಹುದು? ಒಂದು ವೇಳೆ ನನ್ನ ಬಾಡಿ ಲ್ಯಾಂಗ್ವೇಜ್, ರೀತಿ ನೀತಿ ಏನಾದರೂ ಕಾರಣ ಆಗಿರ್ಬೋದಾ? ಹಾಗೇನಾದರೂ ಒಂದು ವೇಳೆ ಇದ್ದಿದ್ರೆ ಮೊದಲು ನನ್ನ ತಾಯಿಗೆ ಅನುಮಾನ ಬರಬೇಕಿತ್ತು, ಹೆಂಡತಿಗೆ ಅನುಮಾನ ಬರಬೇಕಿತ್ತು. ಆದರೆ ಇವಳಿಗೆ ಓಕೆ, ಮೊದಲು ಪೊಲೀಸ್ ಆಫೀಸರ್ನ ಮನೆಯಿಂದ ಹೊರಗಡೆ ಹಾಕೋಣ, ಆಮೇಲೆ ಇವಳನ್ನ ವಿಚಾರಿಸ್ಕೊಳ್ಳೋಣ.
ಬಿಡ್ತೇನೆ, ತಾಳಿ ಕಟ್ಟಿದ ಮೇಲೆ ಬಿಡ್ತೇನೆ. ಯಾರು ನೀನು? ಯಾಕೆ ಹೀಗಾಡ್ತಿದ್ಯಾ? ನಡು ರಸ್ತೆಲಿ ಒಂದು ಹೆಣ್ಣು ಮಗು ಜೊತೆ ಈ ತರ ವರ್ತಿಸ್ತಾ ಇದೆಯಲ್ಲ, ನಿಮ್ಮ ಅಪ್ಪ ಅಮ್ಮ ನಿನ್ಗೆ ಸಂಸ್ಕಾರ ಹೇಳ್ಕೊಟ್ಟಿಲ್ವಾ? ನಿನಗೆ ಯಾರು ಅಕ್ಕ ತಂಗಿರಿಲ್ವಾ? ಇನ್ನೊಂದು ಸತಿ ಇವಳು ಹಿಂದೆ ಬಿದ್ರೆ ಇದು ನಿನ್ ಹತ್ರ ಇದ್ರೆ ತಾನೇ ಸಮಸ್ಯೆ. ಹುಷಾರ್. ಹಾಯ್ ಶಿವಾನಿ ಅವರೇ, ಏನ್ರಿ, ಏನ್ ಸಮಾಚಾರ? ಏನಾಯ್ತು? ಯಾಕೆ ಕೋಪದಲ್ಲಿದ್ದೀರಾ? ಇದ್ಯಾರು? ನಿಮ್ ಹೊಸ ಫ್ರೆಂಡಾ? ಮುಂಚೆ ನೋಡೇ ಇಲ್ಲ. ಶಿವಾನಿ ಅವರೇ, ಯಾಕೇನು ರೆಸ್ಪಾಂಡ್ ಮಾಡ್ತಿಲ್ಲ? ಏನಾದ್ರೂ ಸಮಸ್ಯೆ ಇದ್ರೆ ಹೇಳಿ, ನಾನು ಪೊಲೀಸ್ ಆಫೀಸರ್ ಅಲ್ವಾ, ನಾನು ಸಾಲ್ವ್ ಮಾಡ್ತೀನಿ. ಈಗೇನು ಹೇಳ್ತಿರೋ ಇಲ್ವೋ? ಅದು ನಿನ್ನೆ ದೇವಸ್ಥಾನದಲ್ಲಿ ಒಂದು ಹುಡುಗಿಗೆ ಒಬ್ಬ ತಾಳಿ ಕಟ್ಟಕ್ ಬಂದ ಅಂತ ಹೇಳಿದ್ನಲ್ಲ, ಅವನಿವತ್ತು ಬಂದಿದ್ದ. ಆ ಹುಡುಗಿ ಇವಳೆ. ಹೌದಾ? ಎಲ್ಲವನು? ಇಂಥ ಕೆಲಸ ಮಾಡೋರ್ನ ಶೂಟ್ ಮಾಡಿದ್ರು ತಪ್ಪಿಲ್ಲ. ಎಲ್ಲವನ್ ಹೇಳಿ, ಈಗಲೇ ಹೋಗಿ ಕೇಸ್ ಬುಕ್ ಮಾಡ್ತೀನಿ. ಏನು ಬೇಕಾಗಿಲ್ಲ, ಅವನ್ನ ನಾನೇ ಹೆದರಿಸಿ ಕಳಿಸ್ತೆ. ನೋಡಮ್ಮ, ಇನ್ನೊಂದ್ಸಲ ಅವನೇನಾದ್ರೂ ತೊಂದರೆ ಕೊಡಕ್ ಬಂದ್ರೆ ಈ ಅಕ್ಕನಿಗೆ ಡಿಸ್ಟರ್ಬ್ ಮಾಡ್ಬೇಡಿ. ಈ ಭಾವಂಗೆ, ಈ ಅಣ್ಣನಿಗೆ ಹೇಳಿ. ತಗೊಳ್ಳಿ, ಇದು ನನ್ನ ನಂಬರ್. ಯಾವುದೇ ಸಮಯದಲ್ಲಿ ಬೇಕಾದ್ರೆ ಕಾಲ್ ಮಾಡಿ. 24/7 ನಾನು ಅವೈಲೇಬಲ್ ಇರ್ತೀನಿ. ಓಕೆ? ಅಂದ್ಹಾಗೆ ಅವ್ನು ನೋಡೋಕೆ ಹೇಗಿದ್ದ? ಉದ್ದಕ್ಕಿದ್ದ, ಸಣ್ಣಕ್ಕಿದ್ದ, ನೋಡಕೊಳ್ಳೆ ವರ್ಟನ್ ತರನೇ ಇದ್ದ. ಅವ್ನು ನೋಡಿದ್ರೇನೆ ನನಗೆ ತುಂಬಾ ಭಯ ಆಗ್ತಿತ್ತು. ಓಕೆ, ಬಟ್ಟೆ ಯಾವ ತರ ಹಾಕೊಂಡಿದ್ದ? ಬ್ರೌನ್ ಕಲರ್ ಶರ್ಟ್, ಅಲ್ಲ ಮೆರೂನ್ ಕಲರ್ ಶರ್ಟ್, ಮತ್ತೆ ಕ್ರೀಮ್ ಕಲರ್ ಪ್ಯಾಂಟ್, ಬ್ಲಾಕ್ ಕಲರ್ ಶೂಸ್ ಹಾಕೊಂಡಿದ್ದ. ಸರಿ, ಭಯ ಪಡೋಂಥದ್ದೇನಿಲ್ಲ. ನೀವು ಹೊಡಿ, ನಾನು ನೋಡ್ಕೊಳ್ತೀನಿ. ಬಾ. ಶಿವಾನಿ ಅವರೇ, ತಾಳಿ ಕೊಡಿ. ಹೊಡಿ. ಒಂದ್ ಕಾಲದಲ್ಲಿ ನಾನು ಇದೇ ತರ ತಾಳಿ ಕೈಲಿ ಇಟ್ಕೊಂಡು ಓಡಾಡ್ತಿದ್ದೆ. ಯಾರ ಹುಡುಗ? ಈ ಹುಡುಗಿಗೆ ಯಾಕೆ ತೊಂದರೆ ಕೊಡ್ತಿದ್ದಾನೆ? ಕಣ್ಣು ಹಿಡಿಬೇಕು. ಮರೂನ್ ಶರ್ಟ್, ಕ್ರೀಮ್ ಪ್ಯಾಂಟ್, ಬ್ಲ್ಯಾಕ್ ಶೂಸ್. ಬೆಳ್ಳಗಿದ್ದಾನೆ. ಅಂದ್ರೆ ಇವನೇ. ಇವನು ಭುಜದ ಮೇಲೆ ಕೈ ಇಟ್ಟಾಗ ಕೊಂದು ಹಾಕಬೇಕು ಅನ್ನೋಷ್ಟು ಸಿಟ್ಟು ಬಂತು. ಆದರೆ ಈಗ ಸಿಟ್ಟೆ ಬರುತ್ತಿಲ್ಲ. ಇವನು ನನಗೆ ತುಂಬಾ ಬೇಕಾದವನು ಅನ್ನಿಸುತ್ತಿದೆ. ವಿಶೇಷ್. ವಿಶೇಷವಾಗೇ ಇದೆ, ಅದಕ್ಕೆ ವಿಚಿತ್ರವಾಗಿ ಆಡ್ತಿದ್ಯಾ. ಏನಿನ್ ಪ್ರಾಬ್ಲಮ್ಮು?
ಯಾಕ ಹುಡುಗಿಗೆ ತಾಳಿ ಕಟ್ಟಕ್ ಹೋಗಿದ್ದೆ? ಏನ್ ತಾಳಿ ಕಟ್ಟ ಹುಚ್ಚ? ಹುಚ್ಚಲ್ಲ, ನಾನು ಅವಳನ್ನ ಮದುವೆ ಆಗ್ಬೇಕು. ಓ, ಅವಳು ಯಾರು ಅಂತ ಗೊತ್ತಾ ನಿಂಗೆ? ಹಾ ಗೊತ್ತು, ನಾನು ಮದುವೆ ಆಗ್ಬೇಕಾದವಳು. ನೀನ್ ಯಾರು ಅಂತ ಅವಳು ಗೊತ್ತಾ? ಈಗ ಗೊತ್ತಿಲ್ಲ, ಆದ್ರೆ ಮದುವೆ ಆದ್ಮೇಲೆ ಗೊತ್ತಾಗತ್ತೆ ನಾನು ಅವಳ ಗಂಡ ಅಂತ. ಹೇಯ್, ನೀನೇನ್ ಪೆದ್ದನ ಅಥವಾ ಪೆದ್ದನ್ ತರ ನಾಟಕ ಮಾಡ್ತಿರೋ ಬುದ್ಧಿವಂತನ? ಏನ್ ನಿನ್ ಮಾತಿನ ಅರ್ಥ? ಗೊತ್ತು ಗುರಿ ಇಲ್ದಿರೋ ನೀನು ಆ ಹುಡುಗಿನ ಮದುವೆ ಆಗಕ್ ನೋಡ್ತಿದ್ಯಾ? ಮದುವೆ ಆಗಕ್ಕೆ ತಾನೆ ತಾಳಿ ಕಟ್ಟೋದು. ನೀನ್ ನೋಡ್ಕೊಂಡಿದ್ಯಾ? ಆ ಹುಡುಗಿ ಹೆಂಗೋ ನಿನ್ ಇಷ್ಟ ಪಡ್ತಾಳೆ, ಹೆಂಗ್ ಮದುವೆ ಆಗ್ತಾಳೆ? ಅವಳ ಇಷ್ಟ ನನಗೆ ಮುಖ್ಯ ಅಲ್ಲ, ನಾನು ತಾಳಿ ಕಟ್ಟೋದಷ್ಟೇ ನನಗೆ ಮುಖ್ಯ. ಹೇಯ್, ನಿನ್ನ ಒದ್ದು ಒಳಗ್ ಹಾಕಿ ಏರೋಪ್ಲೇನ್ ಎತ್ಬೇಕು ಅನ್ನೋ ಕೋಪ ಬರ್ತಿದೆ. ಅದ್ರೇನ್ ಮಾಡೋದು? ಯಾಕೋ ಇನ್ಮೇಲೆ ಕೈ ಮಾಡ್ಬೇಕು ಅಂತಾನೆ ಅನ್ಸ್ತಿಲ್ಲ. ನನಗೂ ಅಷ್ಟೇ, ನಿನ್ನ ನೋಡಿದ್ರೆ ಜಗಳಾಡಕ್ ಮನ್ಸೇ ಬರ್ತಾ ಇಲ್ಲ. ನೋಡು, ನಿನ್ ಬ್ರದರ್ ಆಗಿ ಹೇಳ್ತಾ ಇದೀನಿ, ನನ್ನ ನಿನ್ ಬ್ರದರ್ ಅನ್ಕೋ. ಈಗ ಆಲ್ರೆಡಿ 2 ಸಲ ತಪ್ಪು ಮಾಡಿದ್ಯಾ. 3ನೇ ಸಲ ತಪ್ಪು ಮಾಡಿದ್ರೆ ಕ್ಷಮಿಸೋ ಮನ್ಸು ನಂದಾಗಿರಲ್ಲ. ಶಿಕ್ಷಿಸ್ತೀನಿ. ಈಗ ಕ್ಷಮಿಸಿದೀನಿ, ಹೋಗು. ನಿಂತ್ಕೋ. ಆ ಕಡೆ ಏನ್ ಹೋಗ್ತಿದ್ಯಾ? ಆಯ್ತು, ನಿಮ್ ಮಾತು ಕೇಳ್ತೀನಿ. ಹುಷಾರು. ನೀನು ಅಷ್ಟೇ. ಹಾ. ಚಿಕ್ಕಮ್ಮವ, ಏನಾಯ್ತು? ಯಾಕೆ ಬೇಸರ? ಓ, ಚಿಕ್ಕತ್ತೆ ಕೃಷ್ಣ ಮನೇಲಿಲ್ಲ ಅಂತನಾ? ಅವರು ಮನೆಯಲ್ಲಿ ಇಲ್ಲ ಅಂತಲ್ಲ, ಇರೋರ ಬಗ್ಗೆ ಬೇಸರ. ಏನ್ ಹೇಳ್ತಾ ಇದ್ದೀರಾ? ಇನ್ನೇನು ಮತ್ತೆ, ಮನೆಯಲ್ಲಿ ಏನೇನೋ ನಡೀತಾ ಇದೆ, ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾರೆ? ಅವನ್ಯಾರೋ ಒಬ್ಬ ಬಂದ ಪೊಲೀಸ್ ಆಫೀಸರ್, ಅದನ್ನ ಕಂಡಿಡ್ತೀನಿ ಇದನ್ನ ಕಂಡಿಡ್ತೀನಿ. ಏನ್ ಕಂಡಿಡ್ದ? ನಾವು ಕಾಯ್ತಾನೆ ಇದೀವಿ. ಮಣ್ಣಂಗಟ್ಟಿ ತಂದು. ಹೌದು, ಬಾವ ನಾಪತ್ತೆ, ರೀನಾ ಕಾಣಿಸ್ತಾ ಇಲ್ಲ, ತ್ರಿಶೂಲ್ ಎಲ್ಲೋದ್ನೋ ಗೊತ್ತಿಲ್ಲ. ಇದನ್ನ ಕಂಡಿಡಿಯಕ್ಕೆ ಬಂದ ಪೊಲೀಸು ಗಡತ್ತಕ್ಕೆ ತಿನ್ಕೊಂಡು ಓಡಾಡ್ಕೊಂಡಿದ್ದಾನೆ ಅಷ್ಟೇ. ಅಭಯ್ ಬಾಪ, ನಿನ್ನ ವಿಷಯನೇ ಮಾತಾಡ್ತಾ ಇದ್ವಿ. ನನ್ನ ವಿಷಯನ? ಏನಜ್ಜಿ? ಇವ್ರು ಹೇಳೋ ಮಾತಲ್ಲೂ ನ್ಯಾಯ ಇದೆ. ನೀವ್ ಈ ಮನೆಗೆ ಬಂದಿರೋದು ಈ ಮನೆ ಸಮಸ್ಯೆನ ದೂರ ಮಾಡೋದಕ್ಕೆ, ಮನೆ ಬಿಟ್ಟು ಹೋದವ್ರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ. ಆದ್ರೆ ನೀವ್ ಇಲ್ಲಿ ಬಂದ್ಮೇಲೆ ಮನೇಲಿರೋರು ಕೂಡ ಹೇಳ್ದೆ ಕೇಳ್ದೆ ಆಚೆ ಹೋಗಿದ್ದಾರೆ. ಹೋದವ್ರು ಯಾರು ವಾಪಸ್ ಬರ್ಲೇ ಇಲ್ಲ. ಅಷ್ಟೇ ಅಲ್ಲ, ಇವನಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿದೆ ಗೊತ್ತಾ? ಇವನೇನೋ ಕಂಡು ಹಿಡಿಯೋಕ್ ಬಂದೊಂಥರ ಕಾಣೋದು, ನಾವು ಎಲ್ಲೂ ಹೋಗೋಕ್ಕಾಗದಿರೋ ಥರ ಒದ್ದಾಡೋದು. ಒಟ್ಟಿನಲ್ಲಿ ಮನೆಯಲ್ಲೇ ಬಿದ್ದಿರ್ಬೇಕು ಅಷ್ಟೇ. ನಾವೆಲ್ಲೇ ಹೋದ್ರು, ಯಾರಿಗೇನೇ ಕೇಳಿದ್ರು, ಯಾರಿಗೇನೇ ಕೊಟ್ರು, ಎಲ್ಲ ಡೀಟೇಲ್ಸ್ ನಾವು ಇವನಿಗೆ ಕೊಡಬೇಕು. ಬಹುಶಃ ಇವನಿಗೆ ಗೊತ್ತಿಲ್ಲ ಈ ಡೀಟೇಲ್ಸ್ ನಾವು ಇವನಿಗೆ ಯಾಕೆ ಒಪ್ಪಿಸ್ಬೇಕು ಅಂತೇಳಿ. ಒಳ್ಳೆ CCTVನ ಬೆನ್ನಿಗೆ ಕಟ್ಕೊಂಡಂಗಿದೆ. ಅಲ್ಲ, ಈಗ ಈ ಮಾತು ಈಗ ಇವತ್ತು ಹೇಳ್ತಿರೋ ಮಾತಲ್ಲ ಇದು. ಅವತ್ತು ಇವನು ನಿನ್ ರೂಮ್ ಒಳಗೆ ಬರೋಕ್ ಟ್ರೈ ಮಾಡಿದ್ನಲ್ಲ, ಅವತ್ತೇ ನನಗೆ ಅನುಮಾನ ಬಂದಿತ್ತು. ಅವತ್ತೇ ಹೇಳಿದ್ದೆ ನಾನು. ಅದಕ್ಕೋಸ್ಕರ ನಾನು ಪೊಲೀಸ್ ಆಫೀಸರ್ ಕರೆಸಿದೆ. ನೀನೇನ್ ಹೇಳಿದೆ? ಇವನು ಸರಿ ಇದ್ದಾನೆ ಅಂತ. ಎಲ್ಲ ಸರಿ ಇದ್ಮೇಲೆ ತಪ್ಪುಗಳು ಯಾಕೆ ಆಗ್ತಿದೆ ಮತ್ತೆ? ಈಗೇನ್ ತಪ್ಪಾಗ್ತಾ ಇದೆ ಮಿಸ್ಟರ್ ಧನಂಜಯ್? ಯಾವ್ದು ಸರಿ ಇದೆ? ಎಲ್ಲ ತಪ್ಪೇ. ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ನಾಟಕ ಮಾಡ್ತಿದ್ಯಾ ನೀನು. ಆದಷ್ಟು ಬೇಗ ದಿಗ್ವಿಜಯನ ಕರೆಸ್ತೀನಿ ಅಂತೇಳಿ ಅಮ್ಮನ ಹತ್ರ ಹೇಳ್ತೀನಿ.
ಆದಷ್ಟು ಬೇಗ ತ್ರಿಶೂಲ್ನ ಕರೆಸ್ತೀನಿ ಅಂತೇಳಿ ಇವ್ರ ಹತ್ರ ಹೇಳಿ. ಹೇಗೆ ಕರೆಸ್ತೀಯ ತ್ರಿಶೂಲ್ನ? ಹೇಗೆ ಕರೆಸ್ತೀಯ ಹೇಳು? ಪೊಲೀಸ, ಈ ವಿಚಾರದ ಬಗ್ಗೆ ನಾನು ನಿಮ್ಮ ಹತ್ರ ತುಂಬಾ ಸಲ ಮಾತಾಡಿದ್ದೀನಿ. ನೀವು ತ್ರಿಶೂಲು ಆರಾಮಾಗಿದ್ದಾನೆ, ಕ್ಷೇಮವಾಗಿದ್ದಾನೆ, ಬರ್ತೇನೆ ಅಂತ ಹೇಳ್ತಾನೆ ಇದ್ರಿ. ಅವನು ಬರಲಿಲ್ಲ, ಅವನು ಎಲ್ಲಿದ್ದಾನೆ ಅಂತ ನೀವು ಹೇಳ್ತಾನೂ ಇಲ್ಲ. ಹೀಗಾದ್ರೆ ಹೇಗೆ ಹೇಳಿ? ನೋಡು, ನಿನ್ನ ಸಹವಾಸ ಸಾಕು. ಬೇರೆ ಯಾರಾದರೂ ಬಂದು ವಿಚಾರಿಸ್ತಾರೆ, ನಿನ್ನಿಂದ ಯಾವ ಪ್ರಯೋಜನವೂ ಇಲ್ಲ. ಕಾಣೆಯಾಗಿರೋದು ನಮ್ಮನೆಯವರು, ನೋವಿರೋದು ನಮಗೆ. ನೀನೊಳ್ಳೆ ಟೂರ್ ಬಂದೊಂಥರ ಮನೆಯಲ್ಲಿ ಆರಾಮಾಗಿದ್ಬಿಟ್ರೆ ಆಯ್ತಾ? ಅಭಯ್ ಅವರೇ, ನೀವ್ ಹೀಗೆ ಸುಮ್ಮನೆ ಇದ್ರೆ ಏನ್ ಪ್ರಯೋಜನ ಹೇಳಿ? ಸುಮ್ಮನೆ ಇರಬೇಕು, ಇನ್ನೇನ್ ಮಾಡೋಕ್ಕಾಗುತ್ತೆ? ಏನಾದ್ರೂ ಕಂಡು ಹಿಡಿದಿದ್ರೆ ಯಾವ್ದಾದ್ರು ವಿಷಯ ಗೊತ್ತಿರೋದು, ಆಗ ಮಾತಾಡಿರೋದು. ಏನು ಕಂಡು ಹಿಡಿದು ಯಾವ ವಿಷಯನೂ ಗೊತ್ತಿಲ್ಲ, ಹಾಗಾಗಿ ಮಾತಾಡ್ತಾ ಇಲ್ಲ. ಸರ್, ದಯವಿಟ್ಟು ತಾವೇನು ಹೊರಟ್ಬಿಡಿ. ನಾವು ಕಮಿಷನರ್ಗೆ ಹೇಳಿ ಬೇರೆ ಆಫೀಸರ್ನ ಅಪಾಯಿಂಟ್ ಮಾಡ್ಕೊಂಡು ಇದನ್ನೆಲ್ಲ ವಿಚಾರಿಸ್ಕೊಡ್ತೀವಿ. ಓಕೆ? ಮಿಸ್ಟರ್ ಧನಂಜಯ್, ಇದಾ ವಿಷಯ? ಓಕೆ, ನಾನು ಯಾವುದೇ ವಿಷಯ ಕಂಡುಹಿಡಿಬೇಕಾದ್ರೂ ಅದನ್ನ ಪೂರ್ತಿಯಾಗಿ ಮುಗಿಸೇ ಅಲ್ಲಿಂದ ಹೋಗೋದು. ಯಾವುದೇ ಕೇಸ್ನು ಅರ್ಧಕ್ಕೆ ಮುಗಿಸಿರೋ ಟ್ರ್ಯಾಕ್ ರೆಕಾರ್ಡೇ ಇಲ್ಲ ಈ ಅಭಯ್ ಹೆಸರಲ್ಲಿ. ನೀವೆಲ್ಲೂ ಏನು ಅನ್ಕೊಂಡಿದ್ದೀರಾ? ನಾನಿಲ್ಲಿ ಆರಾಮಾಗಿರೋದಕ್ಕೆ ಬಂದಿದ್ದೀನಿ ಅನ್ಕೊಂಡ್ರಾ? ನಾನು ನಿಮ್ಮ ಕಣ್ಣು ಮುಂದೆನೇ ಇದ್ರೂ ನಾನು ಮಾಡೋ ಕೆಲಸನ ಮಾಡ್ತಾನೆ ಇದ್ದೀನಿ. ಸ್ವಾಮಿ, ಇದೇನು ಸಾಮಾನ್ಯವಾದ ಮನೆ ಅಲ್ಲ, ನಿಗೂಢತೆಗಳು ತುಂಬಿರೋ ಮನೆ. ಶಭಾಷ್. ನಿಗೂಢತೆ ಅಂತ ಹೇಳ್ಕೊಂಡು ತುಂಬಾ ಚೆನ್ನಾಗಿ ಕತೆ ಕಟ್ತಿದ್ರ ಮಿಸ್ಟರ್ ಅಭಯ್. ಏನ್ ಹೇಳ್ಕೊಂಡು ಬಂದೆ ನೀನು? ನಮ್ಮ ಅಣ್ಣ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅದನ್ನ ಆಧಾರವಾಗಿ ಇಟ್ಕೊಂಡು ಇಲ್ಲಿ ಇನ್ವೆಸ್ಟಿಗೇಷನ್ ಅಂತ ತಾನೆ. ಆದ್ರೆ ಇಲ್ಲಿ ಇವತ್ತು ಅಣ್ಣನೇ ಇಲ್ವಲ್ಲ? ಅದಿರ್ಲಿ, ಫೋನ್ ಇರೋ ಈ ಕಾಲದಲ್ಲೂ ನಮ್ಮಣ್ಣ ನಿನಗೆ ಯಾಕೆ ಲೆಟರ್ ಬರೀತಾನೆ? ಅದು ನಮ್ಗೆ ಯಾರಿಗೂ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ, ನಿನಗೆ ಮಾತ್ರ ಕಾಂಟ್ಯಾಕ್ಟ್ ನಲ್ಲಿ ಹೇಗಿರ್ತಾನೆ? ಮಿಸ್ಟರ್ ಧನಂಜಯ್, ಕೆಲವೊಂದ್ಸಲ ಮಾತಾಡೋದಕ್ಕೆ ಮುಖಾನೇ ಇರಲ್ಲ ನೋಡಿ. ಏನಪ್ಪ ಮಾತಾಡ್ತಿದ್ಯಾ ನೀನು? ನಿನ್ನ ಮಾತಿನ ಅರ್ಥನಾದ್ರೂ ಏನು? ಕ್ಷಮಿಸಿ ಅಮ್ಮ, ಕೆಲವು ಸಲ ಸತ್ಯ ಹೇಳಿದಾಗ ಮನ್ಸಿಗೆ ತುಂಬಾ ಕಷ್ಟ ಆಗುತ್ತೆ. ಹಾಗಂದ್ ಮಾತ್ರಕ್ಕೆ ಸತ್ಯ ಸುಳ್ಳಾಗಲ್ಲ ನೋಡಿ. ಸರಿ, ಇಲ್ಲಿಂದ ಶುರು ಮಾಡಲಿ. ಧನಂಜಯ್, ಅಜ್ಜಿ, ಅಮ್ಮ, ಮಾಯಾ, ಶಿವ, ನಂದೀಶ್. ಈ ಮನೆ ಕಸ ಹೊಡೆಯೋರಿಂದ ಹಿಡಿದು ಈ ಮನೆ ತಿಜೋರಿಲಿ ಎಷ್ಟು ಹಣ ಇದೆ ಅಂತ ಗೊತ್ತಿರೋ ಏಕೈಕ ವ್ಯಕ್ತಿ ನಂದೀಶ್ ಅವರೇ. ನೀವು, ನಿಮ್ಮ ಯಜಮಾನರು, ನಿಮ್ದೊಂದು ದೊಡ್ಡ ಗ್ಯಾಂಗ್, ಸ್ನೇಹಿತರು ಯಾರು? ವಿಷಕಂಠ, ದಂಡಪಾಣಿ, 2, ಸಾಂಬಶಿವ, 3, ಸಾಮ್ರಾಟ್, 4, ಭೂಪತಿ, 5, ನಾನು ಮತ್ತು ಯಜಮಾನರು. ಕರೆಕ್ಟ್. ಅವರೆಲ್ಲರೂ ಈಗ ಹೇಗಿದ್ದಾರೆ? ಬದುಕಿದಾರ? ಇಲ್ಲ ಅಲ್ವಾ? ಅವರೆಲ್ಲರೂ ಸಾವಾಗಿದೆ. ಎಲ್ಲರೂ ಸಾವಿನ ಹಿಂದೆ ಇರೋದು ಹಾವಿನ ವಿಷ.
ಅಂದಮೇಲೆ ಈ ಮನೆಗೂ ಹಾವುಗೂ ಏನೋ ದೊಡ್ಡದಾಗಿ ನಂಟಿದೆ ಅಲ್ವಾ? ನಿಮ್ಮ ಯಜಮಾನ್ರು ಅಂದ್ರೆ ಈ ಮನೆ ಯಜಮಾನ್ರು ದಿಗ್ವಿಜಯ್ ಅಂದ್ರೆ ನನ್ನ ವಿಚಾರಣೆ ಕಳಿಸಿದವರು, ಅವರು ಒಂದು ದೊಡ್ಡ ಯಾಗ ಮಾಡಿದ್ರು. ದೇವಸ್ಥಾನದಲ್ಲಿ ಒಂದು ಪುಟ್ಟ ಹುಡುಗಿ ಬಂದಿತ್ತು ಅಲ್ವಾ? ಆ ಪುಟ್ಟ ಹುಡುಗಿಗೆ ಇಷ್ಟು ಜನರಲ್ಲಿ ಯಾರೋ ಒಬ್ರು ತೊಂದರೆ ಮಾಡಿದ್ದಾರೆ ಅಂತ ರೆಕಾರ್ಡ್ಸ್ ಇದೆ.